ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ತೇಜು ವ್ಲಾಗ್ಸ್ಗೆ. ನಾನಿವತ್ತು ಸೊಲ್ಲಾಪುರದ ರೈಲ್ವೆ ಸ್ಟೇಷನಲ್ಲಿ ವೇಟ್ ಮಾಡ್ತಾಯಿದ್ದೀನಿ ಗಾಡಿಗೋಸ್ಕರ ನಮ್ಮ ಫ್ಯಾಮಿಲಿ ಜೊತೆಗೆ. ಇಲ್ಲಿಂದ ತುಳಜಾಪುರಕ್ಕೆ 45 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ನಾವು ಬಸ್ಸಲ್ಲೂ ಕೂಡ ಹೋಗ್ಬೋದು, ಇಲ್ಲ ಪ್ರೈವೇಟ್ ಟ್ಯಾಕ್ಸಿಗಳು ಸಿಗ್ತವೆ ಇಲ್ಲಿ. ಆ ಟ್ಯಾಕ್ಸಿ ಮಾಡ್ಕೊಂಡು ಬೇಕಾದ್ರೆ ನಾವು ಹೋಗ್ಬೋದು. ಟ್ಯಾಕ್ಸಿ ಮಾಡ್ಕೊಂಡ್ರೆ 1200ರಿಂದ 1400 ರೂಪಾಯಿ ತೊಗೊತಾರೆ. ಜಾಸ್ತಿ ಕೇಳ್ತಾರೆ, ಆದರೆ ನೀವು ಅವ್ರಿಗೆ ಕೊಡೋಕ್ಕೆ ಹೋಗಬೇಡಿ. ಬಸ್ಸಿಗೆ ಹೋದರೆ ಒಬ್ಬರಿಗೆ 80ರಿಂದ 100 ರೂಪಾಯಿ ಖರ್ಚು ಬರುತ್ತೆ. ಇದು ಛತ್ರಪತಿ ಶಿವಾಜಿ ಸರ್ಕಲ್ಲು. ಇಲ್ಲಿಂದ ನಾವು ತುಳಜಾಪುರಕ್ಕೆ ಹೋಗ್ಬೋದು. ನಾನು ತುಳಜಾಪುರಕ್ಕೆ ಬಂದು ಇಳಿದ ತಕ್ಷಣ ನೋಡಿದ್ದು ಈ ATMನ. ಇದು ತುಂಬಾ ವಿಚಿತ್ರವಾಗಿ ಒಂದು ಅಪ್ಪೆ ಗಾಡಿನಲ್ಲಿ ಇಟ್ಕೊಂಡಿದ್ದಾರೆ. ಇದು ನೋಡೋದಕ್ಕೆ ತುಂಬಾ ಆಶ್ಚರ್ಯ ಆಯಿತು ಮತ್ತು ನಗುನೂ ಬಂತು. ಹಾಗೆ ಮುಂದೆ ರೈಟು ಲೆಫ್ಟ್ ಎರಡು ಕಡೆ ನೋಡ್ತಾ ಹೋದರೆ ಅಂಗಡಿಗಳಿದ್ದಾವೆ. ಇಲ್ಲಿ ಮುಂದೆ ಕಾಣ್ತಿರೋದು ತುಳಜಾಪುರದ ಒಂದು ಗೋಪುರ. ಲೆಫ್ಟ್ ಸೈಡಲ್ಲಿ ನಿಮಗೆ ಕಾಣಿಸೋದು ಬಂದು ಅಲ್ಲಿ ಉಳ್ಕೊಳ್ಳೋದಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದ ಒಂದು ಮಾಡಿರೋದು ಒಂದು ರೂಮ್ಗಳು ನಿಮ್ಗೆ ಸಿಗ್ತವೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಈ ಥರ ಒಂದು ಅಂಗಡಿಗಳು ಕಾಣಿಸ್ತವೆ ನಿಮಗೆ ರೈಟು ಲೆಫ್ಟ್ ಎರಡು ಕಡೆನೂ. ಇಲ್ಲೆಲ್ಲ ಶಾಪಿಂಗ್ ಮಾಡ್ಕೊಳ್ಳೋಗಿದ್ರೆ ಮಾಡ್ಕೋಬೋದು. ಈ ಗೊಂಬೆ ನೋಡಿ ತುಂಬಾ ಎಷ್ಟು ಚೆನ್ನಾಗಿದೆ, ಲಕ್ಷ್ಮಣವಾಗಿ. ಇದು ಬಂದು ಕೋಟೆ ಥರ ಕಟ್ಟಿದ್ದಾರೆ. ರೈಟಲ್ಲಿ ನಿಮಗೆ ನೋಡಿದ ತಕ್ಷಣ ಇಲ್ಲೂ ಕೂಡ ಜನ, ಲೆಫ್ಟಲ್ಲೂ ಕೂಡ ಜನ, ಎಲ್ಲಿ ನೋಡಿದ್ರು ಜನ, ಎಲ್ಲ ಕಡೆನೂ ಬರೀ ಜನ ನಿಂತಿರ್ತಾರೆ. ಇಲ್ಲಿ ಚಪ್ಪಲಿ ಎಲ್ಲಿ ಬೇಕೋ ಅಲ್ಲಿ ಬಿಡೋ ಹಾಗಿಲ್ಲ, ಬಿಟ್ಟರೆ ಅವರು ಅಲ್ಲಿರೋ ಕರ್ಮಚಾರಿಗಳು ತಗೊಂಡೋಗಿ ಬಿಸಾಕ್ತಾರೆ. ಈ ದೇವಾಲಯದಲ್ಲಿ 3 ಗೋಮುಖ ತೀರ್ಥಗಳು ಸಿಗುತ್ತವೆ ನಿಮಗೆ. ಇದರಲ್ಲಿ 2 ಇಲ್ಲೇ ಇದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಜನ ಯಾವ ಥರ ಇಳಿತಾರೆ ಅಂಥೇಳಿ. ಇಲ್ಲಿ ಸ್ನಾನ ಮಾಡಿಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿಂದ ತೀರ್ಥ ಬರುತ್ತೆ, ನೋಡ್ತಾ ಇರ್ಬೋದು ನೀವು. ಮತ್ತು ಇಲ್ಲಿಂದ ಒಂದು ಅಂಬಾಭವಾನಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿಂದನೇ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ತಂದೆಯವರು ಕೂತ್ಕೊಂಡು ಕೂತ್ಕೊಂಡಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಭಕ್ತಾದಿಗಳು ಸ್ನಾನ ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ಮೆಟ್ಲಿಕೆಯಿಂದ ಕೆಳಗಡೆ ಇಳಿದು ಅಲ್ಲಿ ಸ್ನಾನವನ್ನು ಮಾಡ್ಕೊತಾರೆ. ಅಲ್ಲಿ ಸ್ನಾನ ಮಾಡದೇ ಇರೋರು ಈ ಲೈನಲ್ಲಿ ನಿಂತ್ಕೊಂಡು ಒಂದು ಗೋಮುಖ ತೀರ್ಥದಿಂದ ಒಂದು ಬರುವಂಥ ಒಂದು ನೀರಲ್ಲಿ ಸ್ನಾನ ಮಾಡ್ಕೋಬೋದು, ಇಲ್ಲ ನೀರನ್ನು ತಲೆ ಮೇಲೆ ಚಿಮ್ಸ್ಕೊಂಡು ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಂಡೆಯಿಂದ ಕಟ್ಟಿರುವಂಥ ಒಂದು ಜಾಗ, ಕೋಟೆ ಅಂತ ಅನ್ಬೋದು. ಅಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ನೋಡಿ ನಂದಿಯಿಂದ ನೀರು ಬರ್ತಾ ಇದೆ. ಇದಕ್ಕೆ ಗೋಮುಖ ತೀರ್ಥ ಅಂತ ಹೇಳಿ ಕರೀತಾರೆ. ಇದು ಹೊರಗಡೆ ಹೋಗೋ ಬಾಗಿಲು, ತುಂಬಾ ಉದ್ದವಾಗಿ ಕಟ್ಟಿದ್ದಾರೆ. ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ, ಬಲಮುರಿ ಗಣೇಶ ಅಂತ ಕರೀತಾರೆ ಇದನ್ನು. ತುಂಬಾ ಫೇಮಸ್ ಆಗಿರುವಂಥ ಗಣೇಶ. ಇಲ್ಲಿ ಬಂದಿದ ತಕ್ಷಣ ತೇರಿನ ಹಾಗೆ ಕಾಣಿಸೋ ಒಂದು ಗೋಪುರ ನಿಮಗೆ ಕಾಣಿಸುತ್ತೆ. ಇಲ್ಲಿ ಭಕ್ತಾದಿಗಳು ಕುತ್ಕೊಂಡಿರೋದು ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ತುಂಬಾ ಮರಾಠೀಸ್ ಜನ ಮತ್ತು ಕನ್ನಡದ ಜನ ಕೂಡ ತುಂಬಾ ಜಾಸ್ತಿ ಬರ್ತಾರೆ ಇಲ್ಲಿಗೆ. ಸರ್ವದರ್ಶನಕ್ಕೆ ನಿಂತಿರೋ ಜನಗಳು ದೇವರ ದರ್ಶನಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಎಲ್ಲೂ ನೋಡದೇ ಇರುವಂಥ ದೇವಾಲಯಗಳು ನಿಮ್ಗೆ ಕಾಣಿಸುತ್ತೆ. ಮೂರ್ತಿ ಸಣ್ಣದಾದರೂ ಕೀರ್ತಿ ತುಂಬಾ ದೊಡ್ಡದು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತೇಳಿ. ಇಲ್ಲಿ ಅಂಬಾಭವಾನಿಯ ನೇರ ದರ್ಶನವನ್ನು ತೋರಿಸ್ತಾ ಇದ್ದಾರೆ. ಇಲ್ಲಿಂದನೇ ನಮಸ್ತೆಯನ್ನು ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೊರಗಡೆಯೂ ಕೂಡ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇವಿಗೆ. ಈ ದೇವಿಯು 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಅಂಬಾಭವಾನಿಗೆ 8 ಕೈಗಳಿರುವುದು ವಿಶೇಷವಾಗಿದೆ. ಅಂಬಾಭವಾನಿಯು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಖಡ್ಗವನ್ನು ನೀಡಿದ್ದಾರೆ ಎನ್ನುವ ಒಂದು ಮಾಹಿತಿ ಇದೆ. ಇಲ್ಲಿ ನೀವು ಹೊರಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಕೂಡ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಇಲ್ಲಿ ಸ್ಪೆಷಲ್ಲಾಗಿ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಈ ಲೈನ್ನಲ್ಲಿ ನಿಂತ್ಕೊಂಡು ವೇಟ್ ಮಾಡಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಭಕ್ತಾದಿಗಳು ವೇಟ್ ಮಾಡ್ತಾ ಇದ್ದಾರೆ ದೇವಿಯ ದರ್ಶನಕ್ಕಾಗಿ. ಇಲ್ಲಿ ನೀವು ಬೇಗ ಬಂದರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಣಿಕೆ ಹುಂಡಿಯನ್ನು ಇಟ್ಟಿದ್ದಾರೆ. ಪೂಜೆನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ನೋಡಿದರೆ ಗೋಪುರಕ್ಕೆ ಎಷ್ಟೊಂದು ಚೆನ್ನಾಗಿ ಲೈಟಿಂಗ್ಸ್ನ ಮಾಡಿದ್ದಾರೆ. ಇಲ್ಲಿಂದ ನಾವು ಪೂಜೆಯನ್ನು ಮುಗಿಸ್ಕೊಂಡು ಸೊಲ್ಲಾಪುರಕ್ಕೆ ಹೋಗ್ತಾ ಇದ್ದೀವಿ. ಸೊಲ್ಲಾಪುರದ ರೈಲ್ವೆ ಸ್ಟೇಷನಲ್ಲಿ ರೈಲಿಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ದಾವಣಗೆರೆಗೆ ಹೋಗೋದಕ್ಕೆ. ಇಲ್ಲಿಗೆ ನಮ್ಮ ಪ್ರಯಾಣ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್. ಈ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ನ ಮಾಡಿ, ಕಮೆಂಟ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್.